ಈಗ ಕಳೆದ ಬಾರಿ ಅದರಿಂದನೇ ನಮಗೆ ಸಮಸ್ಯೆ ಆಗಿದ್ದು, ಅದನ್ನೇ ಮನಗಂಡು ಈ ಸರಿ ನಾವು VIP ಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ. ಆಯಿತಾ, VIP ಯಾರು ಪ್ರೋಟೋಕಾಲ್ ಇರುತ್ತೋ ಅವ್ರಿಗೆ ಮಾತ್ರ ವೆಹಿಕಲ್ಸ್ ಅಲೋ ಮಾಡ್ತಾ ಇದ್ವಿ. ಯಾರು ಪ್ರೋಟೋಕಾಲ್ ಇರಲ್ಲ ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸಾರ್ವಜನಿಕ ಬಸ್ಗಳಲ್ಲೇ ಬರಬೇಕು. ಮತ್ತು ಅವ್ರ ರೆಕಮೆಂಡೇಷನಿಂದ ಅವ್ರಿಗೆ ಬೇಕಾದ್ರೆ ಒಂದು ಸಪ್ರೇಟ್ ಕ್ಯೂ ಮಾಡಿರ್ತೀವಿ ಅಷ್ಟೇ. ಈಗ 2,000 ರೂಪಾಯಿ ಟಿಕೆಟ್ಗಳಿಗೆ ಕೌಂಟರ್ಗಳು ಪಾರ್ಕಿಂಗ್ ಹತ್ರನೂ ಇರುತ್ತೆ, ಬೆಟ್ಟದ ಮೇಲೂ ಇರುತ್ತೆ. ಆ್ಯಪ್ ಮಾಡಿದ್ದೀವಿ, ಆ್ಯಪ್ನಲ್ಲಿ ಕೂಡ 2,000 ರೂಪಾಯಿ ಟಿಕೆಟ್ನ ಅವ್ರಿಗೆ ತೊಗೋಬೋದು. ಮತ್ತು 2,000 ರೂಪಾಯಿಗೆ ವಿಶೇಷವಾಗಿ ಒಂದು ಕಿಟ್ ಬೇರೆ ಮಾಡಿದ್ದೀವಿ. ಶ್ರೀಚಕ್ರ ಸಿಂಬಲ್ ಇರುವಂಥ ಒಂದು ಕಿಟ್. ಇಲ್ಲ ಸರ್, ಫೋಟೋ ಮತ್ತು ಬಾಟಲು ಪ್ರಸಾದ. ಓಕೆ, ಅದು ಲಾಸ್ಟ್ ಟೈಮ್ ಮಾಡಿದ್ದೆ. ಓಕೆ, ಈ ಬಾರಿ ಒಂದು ಕಿಟ್ ಮಾಡಿ ಅದರೊಳಗೆ ಒಂದು ವಾಟರ್ ಬಾಟಲ್ಲು, ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋ, ಲಡ್ಡು ಸರ್, ಪ್ರಸಾದ, ಲಡ್ಡು ಪ್ರಸಾದ. ಸೊ ನಿಮ್ಮ ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ, ನಿಮ್ಮನ್ನು ಕೂಡ ಕರೆಕ್ಟಾಗಿ ಯಾರಿಗೆ ಅದನ್ನು ನೋಡಿಬಿಟ್ಟು ಲಿಮಿಟೆಡ್ ನಂಬರ್ಸ್ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನೋಡಿ ಕೊಡ್ತೀವಿ. ಏನು ಕೊಟ್ರೆ ಲೈವ್ ಮಾಡ್ತಾ ಇದ್ದೀವಿ ಸರ್, ಲೈವ್ ಮಾಡ್ತಾ ಇದ್ದೀವಿ ಇಲ್ಲ, ಯಾರಾದರೂ ಬರಬೇಕಲ್ಲ, ಏನಾದರೂ ಜನರನ್ನ ಕೇಳೋದಕ್ಕೆ, ವ್ಯವಸ್ಥೆಗೆ ನೋಡೋಕ್ಕೆ. ಅವ್ರಿಗೆ ಸಿಕ್ಕವ್ರು ಇಲ್ಲ, ಅದನ್ನು ಲಿಮಿಟೆಡ್ ಆಗಿ ಮೊದಲೇ ಪರ್ಮಿಷನ್ ತೊಗೊಂಡು ಯಾರು ತೊಗೊಂಡಿರ್ತಾರೆ ಅಂಥವ್ರಿಗೆ ಪಾಸ್ ಕೊಟ್ಟು ಮಾಡಿಸ್ತೀವಿ. ಇಲ್ಲ ಸರ್, ಆಗಲ್ಲ. ಇಲ್ಲ, ಇದು ಅಲ್ಲಿ ಕ್ಯೂನಲ್ಲಿ ಸಿಂಗಲ್ ಪರ್ಸನ್ ಕ್ಯೂ ಇರೋದ್ರಿಂದ ಅವ್ರಿಗೆ ಸಪ್ರೇಟಾಗಿ ಯಾವುದೇ ಕ್ಯೂ 2,000ಕ್ಕೆ ಬೆಳಗಿನ ಸಾಯಂಕಾಲ ಇರುತ್ತೆ. VIP ಬಂದು ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲ ಟೈಮಲ್ಲಿ ಅವ್ರು ಬರಬಾರ್ದು ಅಂತೇಳಿ ಅವ್ರಿಗೆ ಒಂದು ಸಪ್ರೇಟ್ ಸಮಯ ನಿಗದಿ ಮಾಡಿದ್ರು. ನೋಡೋಣ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಆಮೇಲೆ ಏನಾಗುತ್ತೆ ಅಂದರೆ, ಅವರು ಮಹಿಳೆಯರನ್ನೇ ಸಪ್ರೇಟ್ ಲೈನ್ ಮಾಡಿದ್ರೆ ಈ 1 ಲಕ್ಷದ ಮೇಲೆ ಜನ ಬರ್ತಾ ಇದ್ದಾರೆ. ಒಂದೊಂದು ಸರಿ ಕ್ಯೂ 5ರಿಂದ 6 ಗಂಟೆ, ಕೆಲವು ಸಮಯ 8 ಗಂಟೆ ತನಕ ಹೋಗಿದೆ. ಸೊ ಅಷ್ಟೊಂದು ಸಮಯ ಮಹಿಳೆಯರು ಪ್ರತ್ಯೇಕವಾಗಿ ಫ್ಯಾಮಿಲಿಯಿಂದ ಇರಬೇಕಾಗತ್ತೆ. ಸೊ ಅದು ಕೂಡ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ಒಂದೇ ಕ್ಯೂ ಮಾಡಿದ್ದೀವಿ. ಬಟ್ ಹೋಗ್ತಾ ನೋಡೋಣ ಹೆಂಗೆ ಸಿಚುವೇಶನ್ ಬರುತ್ತೆ, ಅದ್ರ ಪ್ರಕಾರ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬೇಕು. ಹಾಂ, ಈ ಸಲ ಸ್ಟಾಪ್ ಮಾಡಿದ್ದೀವಿ ಸರ್ ಪಾರ್ಕಿಂಗಲ್ಲಿ. ಈಗ DOTಗಳು ತಾವೇ ಬಂದು ಸೇವಾರ್ಥವಾಗಿ ಪ್ರಸಾದ ಕೊಡಬೇಕು ಅಂತಂತಂದರೆ ಕೆಳಗಡೆ ಲಲಿತ್ ಮಲ್ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ವಿ. ಇಲ್ಲ, ಯಾರಿಗೂ ಕೂಡ ಬೆಟ್ಟದ ಮೇಲೆ ಅವಕಾಶ ಮಾಡಿಕೊಡ್ತಿಲ್ಲ. ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲರೂ ಕೂಡ ಅಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ ಮೇಲೆ ಹೋಗೋದ್ರಿಂದ ಎಲ್ಲ ಭಕ್ತಾದಿಗಳು ಅಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಸೇವೆ ರೂಪದಲ್ಲಿ ಅವ್ರು ಏನಾದರೂ ಪ್ರಸಾದ ಹಂಚಬೇಕು ಅಂದರೆ ಅಲ್ಲೇ ಮಾಡಬೇಕು ಅಂತ ಕೂಡ ಹೇಳಿದ್ರು. ಫುಡ್ ಟೆಸ್ಟ್ ಮಾಡ್ತಾರೆ. ಯಾರಿಗೂ ವೆಹಿಕಲ್ ಪಾಸೇ ಕೊಡ್ತಾ ಇಲ್ಲ. ಯಾರಿಗೆ ಪ್ರೋಟೋಕಾಲ್ ಇದೆ ಅವ್ರಿಗೆ ಮಾತ್ರ ಖಾಸಗಿ ವೆಹಿಕಲ್ನ ಬಿಡ್ತಾರೆ.